ತಂದೆ ತಾಯಿಗಳಿಗೆ ವಯಸ್ಸಾದ್ಮೇಲೆ ಅನಂತಾಶ್ರಮದಲ್ಲೋ ಇಲ್ಲ ಅಂದ್ರೆ ರೋಡಲ್ಲೋ ಬಿಡಬೇಡಿ. ನಿಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಅವ್ರು ಹೆಂಗ್ ನೋಡ್ಕೊಂಡಿದ್ದು ಅದೇ ರೀತಿ ನೀವು ಅವ್ರ ವಯಸ್ಸಾದ್ಮೇಲೆ ನೀವು ನಮ್ಗೆ ನೋಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಲೋಕಲ್ ಕನ್ನಡಿಗ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇಂಟ್ರೋ ಹಾಕ್ಬಿಡ್ತೀನಿ, ನೋಡ್ಕೊಂಡ್ ಬನ್ನಿ. ನೋಡಿ, ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಏನ್ ವಿಷಯ ಅಂತ. ಈ ವಿಡಿಯೋ ಬಂದು 2 ದಿವಸ ಮುಂಚೆ ಅಪ್ಲೋಡ್ ಮಾಡಬೇಕಾಗಿತ್ತು. ಗಣೇಶ ಹಬ್ಬದಿಂದ ಸ್ವಲ್ಪ ಬ್ಯುಸಿ ಆಗಿದೆ, ಎಡಿಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ಗಣೇಶ ಹಬ್ಬದ ದಿವಸ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಏರಿಯಾ ಬೀಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಷ್ಟಲ್ಲೇ ನಮ್ಮ ಹುಡುಗ ಸಾಗೋದು ಬರ್ತಡೇ ದಿನ ಗೊತ್ತಾಯಿತು. ಅವನ ಹತ್ರ ಪಾರ್ಟಿ ಕೇಳಿದಾಗ ಅವ್ನು ಹೇಳಿದ್ದು ಒಂದೇ ವಿಷಯ, ಈ ವರ್ಷ ಸುಮ್ಮನೆ ಪಾರ್ಟಿ ಮಾಡಿ ದುಡ್ಡು ವೇಸ್ಟ್ ಮಾಡೋದ್ ಬದಲು ಏನಾದರೂ ಒಳ್ಳೆ ಕೆಲಸ ಮಾಡೋಣ ಅಂದ. ಸರಿ ಏನು ಮಾಡ್ತೀವಿ ಹೇಳಪ್ಪ ಅಂದಾಗ, ರುದ್ರಾಶ್ರಮಕ್ಕೆ ಏನಾದರೂ ಸ್ವಲ್ಪ ರೇಷನ್ ಕೊಡೋಣ ಅಂದ. ಸರಿ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ರಿ, ಕೊಡು ಒಳ್ಳೆ ಕೆಲಸ ಮಾಡ್ತೀನಿ ಅಂತಿದ್. ಸರಿ ಮಾಡು ಅಂದ್ಬಿಟ್ಟು ನಾನು ನಮ್ಮ ಹುಡುಗರು ರೆಡಿ ಆದ ಹೋಗೋಣ ಅಂತ. ಅಷ್ಟರಲ್ಲೇ ಗೊತ್ತಾಯ್ತು ಮಹೇಂದ್ರ ಅವ್ರ ಮನೆ ಹತ್ರನೇ ಇರೋದು ಆಶ್ರಮ ಅಂತ. ಸರಿ ಅಂತ ನಾವೆಲ್ಲರೂ ಮಹೇಂದ್ರ ಅವ್ರ ಮನೆ ಹತ್ರ ಹೋಗೋಷ್ಟಲ್ಲೇ 3:15 ಆಗೋಗಿತ್ತು. ಅವನು ಮತ್ತೆ ಅವ್ರ ಅಮ್ಮ ಇಬ್ರು ಸೇರ್ಕೊಂಡು ಪ್ರಸಾದ ಮಾಡ್ತಾರೆ ರೋಡ ಕುಣಿಸ್ತಾರೆ ಗಣೇಶನಿಗೆ. ಸರಿ ಅಂತ ನಾವು ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಅಲ್ಲಿಂದ ನಾವು ಅವ್ರ ಏರಿಯಾದಲ್ಲಿ ಕುಣಿಸ್ತಾರೆ ಗಣೇಶನ ಹತ್ರ ಹೋಗೋದು. ಪ್ರಸಾದ ತಿನ್ಕೊಂಡು ವಾಪಸ್ ಮಹೇಂದ್ರ ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಮಹೇಂದ್ರ ಮನೆಯ ಗಣೇಶ ಎತ್ತಿ ಅವ್ರೂರ ಹತ್ರನೇ ಇದ್ದ ಕೆರೆಯಲ್ಲಿ ಬಿಟ್ಬಿಟ್ಟು ಬಂದು. ನಾ ಬಿಟ್ಬಿಟ್ಟು ಬರೋಷ್ಟಲ್ಲಿ ಸಾಯಂಕಾಲ ಆಗೋಗಿತ್ತು. ಸರಿ ಬರ್ರಪ್ಪ ಬಂದೆ. ನಾನು ನಮ್ಮ ಹುಡುಗರೆಲ್ಲ ಹೋಗಿದ್ದೆ ಜನಶ್ರೀ ಆಶ್ರಮಕ್ಕೆ. ನಾವು ಹೋಗೋಷ್ಟಲ್ಲಿ ಯೋಗಿ ಅಣ್ಣ ಇರ್ಲಿಲ್ಲ, ಎಲ್ಲ ಫಂಕ್ಷನ್ಗೆ ಹೋಗಿದ್ರಂತೆ. ಸರಿ ಅಂತ ನಾವು ತಂದಿರೋ ಐಟಮ್ಸ್ನೆಲ್ಲ ಕೊಟ್ಬಿಟ್ಟು ಅಕ್ಕನ ಹತ್ರ ಮಾತಾಡ್ಸ್ಕೊಂಡು 10 ನಿಮಿಷ ವೇಟ್ ಮಾಡಿ ಎಲ್ಲರೂ ಊಟಕ್ಕೆ ಬರ್ತಾರೆ, ನೀವೇ ಊಟ ಬಡಿಸಿ ಅವ್ರ ಆಶೀರ್ವಾದ ತಗೊಳ್ರಿ ಅಂದ್ರು. ಸರಿ ಅಂತ ನಾವು ವೇಟ್ ಮಾಡಿ ಅವ್ರಿಗೆಲ್ಲ ಊಟ ಬಡಿಸ್ತೋ ನಾವೇನೇನೆ. ನನಗೆ ಇಲ್ಲಿಗೆ ಬಂದಾಗ ಅನ್ಸಿದ್ ಒಂದೇನೇನೆ, ನಾ ಬರ್ತಡೇ ಪಾರ್ಟಿ ಅಂತ ತುಂಬಾ ಖರ್ಚು ಮಾಡ್ತೀವಿ, ಅದ್ರ ಬದಲು ಇಂಥವ್ರಿಗೊಂದು ಊಟ ಹಾಕಿದ್ರೆ ಅವ್ರ ಮನಸ್ಸಿಗೂ ಖುಷಿ ಇರುತ್ತೆ, ನಮಗೂ ನೆಮ್ಮದಿ ಇರುತ್ತೆ. ನನ್ನ ಈ ವಿಡಿಯೋ ನೋಡ್ತಾರಾಗೆಲ್ಲ ನಾನು ಹೇಳೋದು ಒಂದೇನೇನೆ, ತಂದೆ ತಾಯಿಗಳಿಗೆ ವಯಸ್ಸಾದ್ಮೇಲೆ ಅನಂತಾಶ್ರಮದಲ್ಲೋ ಇಲ್ಲ ಅಂದ್ರೆ ರೋಡಲ್ಲೋ ಬಿಡಬೇಡಿ. ನಿಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಅವ್ರು ಹೆಂಗ್ ನೋಡ್ಕೊಂಡಿದ್ದು ಅದೇ ರೀತಿ ನೀವು ಅವ್ರ ವಯಸ್ಸಾದ್ಮೇಲೆ ನೀವು ನಮ್ಗೆ ನೋಡ್ಕೊಳ್ಳಿ. ತಂದೆ ತಾಯಿ ಸತ್ಮೇಲೆ ಅಳೋದಲ್ಲ, ಅವ್ರಿದ್ದಾಗಲೇ ಅವ್ರನ್ನ ಖುಷಿ ಪಡಿಸಿ. ಇವನು ಹೇಳೋ ಕತೆ ನಿಜ ಆಗ್ಬಿಡ್ಲಿ ಅನ್ನಿಸ್ತಾ ಇದೆ. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.